ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಇದು ಈ ವಿಡಿಯೋ ಆಗಿರುತ್ತೆ ನಾನು ಅಮಾವಾಸ್ಯೆ ದಿನ ಹೇಗೆಲ್ಲ ಪೂಜೆ ಮಾಡಿಕೊಂಡೆ ಅಂತೇಳಿ. ಇನ್ನು ಮಾರ್ನಿಂಗೇ ಎದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಇನ್ನೂ ಸೂರ್ಯನೇ ಉದಯ ಆಗಿರಲಿಲ್ಲ. 5 ಗಂಟೆಗೆ ಎದ್ದೇಳ್ಬಿಡ್ತೀನಲ್ಲ, ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ. ಇಲ್ಲೆಲ್ಲ ನೀರು ಹಿಂದಿನ ದಿನ ಅಲ್ವಾ ಶ್ರಾವಣ ಕ್ಲೀನ್ ಮಾಡ್ಕೊಂಡಿದ್ವಿ ನಾವು. ತುಂಬಾ ಅರ್ಜೆಂಟ್ ಆಗಿಬಿಡ್ತು ಶ್ರಾವಣ ಕ್ಲೀನಿಂಗು. ಅದು ಕೂಡ ಮುಂದೆ ಬರುವಂತಹ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ ಏನೇನೆಲ್ಲ ಕ್ಲೀನಿಂಗ್ ಯಾವ ರೀತಿ ಮಾಡ್ಕೊಂಡ್ವಿ ಫನ್ನಿಯಾಗಿ ಅಂತೇಳಿ. ಇಲ್ಲೆಲ್ಲ ನೀರು ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿರ್ತೀನಿ, ಡೈಲಿ ಹಾಕ್ತೀನಿ. ಇನ್ನು ನನ್ನ ಜೊತೆಗೆ ನಮ್ಮ ಚೋಟಮ್ಮ ಕೂಡ ಎದ್ಬಿಟ್ಟು ರಂಗೋಲಿ ಕಾಯ್ತಾ ಇದ್ದಾನೆ. ಯಾಕೆಂದರೆ ನಮ್ಮಮ್ಮನ ರಂಗೋಲಿ ಎಲ್ಲೋ ಆರಿಸ್ಕೊಂಡು ಹೋಗ್ಬಾರ್ದು ಅಂತ ಯಾರು. ಸೊ ಆದರೆ ಅವನೇನು ಸ್ವಲ್ಪ ಹೊತ್ತು ಬಿಟ್ಟು ರಂಗೋಲಿ ಇರಲ್ಲ. ಇನ್ನು ನನ್ನ ಮಗಳು ಬೇಗನೆ ಎದ್ಬಿಟ್ಟು ಓದುವಂತಹ ಅಭ್ಯಾಸನ ಮಾಡ್ಕೊಂಡಿದ್ದಾಳೆ. ಅವ್ರ ಟೀಚರ್ಸ್ ಏನೋ ಹೇಳಿದರು ಅಂತ ಹೇಳಿ. ಇನ್ನು ಟೋಟಲಿ ನಾನು ಎದ್ದ ತಕ್ಷಣ ಮಾಡೋವಂಥ ಕೆಲಸ, ನಾವು ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಫಸ್ಟು ಮನೆಯೆಲ್ಲ ಅದು ಇವಾಗ ಅಂತಲ್ಲ, ನಾನು ಚಿಕ್ಕವಳಿದ್ದಾಗಿಂದ ನಮ್ಮ ಮನೆಯಲ್ಲಿ ಬೆಳೆಸಿದಂತಹ ಒಂದು ಗುಣ, ಎದ್ದುಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಸ್ಟಾರ್ಟು. ಇನ್ನು ನಮ್ಮ ಮನೆಯವ್ರು ಕೂಡ ಅವ್ರ ವೀಡಿಯೋಗೆ ಚಾನಲ್ಗೆ ವೀಡಿಯೋ ಬೇಕು ಅಂತ ಹೇಳಿ ವೀಡಿಯೋ ಮಾಡ್ಕೊತಾ ಇದ್ರು. ನಾನು ಹಿಂದಿನ ದಿನವೇ ದೋಸೆಗೆಲ್ಲ ರುಬ್ಬಿಟ್ಕೊಂಡಿದ್ದೆ. ಇದು ಬಂದು ಸ್ಪೆಷಲ್ ದೋಸೆ ಏನಂದರೆ ನವಣಕ್ಕಿ ದೋಸೆ ಮಾಡಿದ್ದೆ. ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ ಹಾಗೆಯೇ ಮೆಂತೆ ಎಲ್ಲ ಕಳು ಹಾಕ್ಬಿಟ್ಟು ದೋಸೆಗೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ಎಲ್ತಿಗೆ ತುಂಬ ಒಳ್ಳೆಯದಲ್ಲ, ಲಂಚ್ಗೂ ಕೂಡ ಅದನ್ನೇ ಕಳಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆಯೇ ನನ್ನ ಮಗಳು ಆನಿಯನ್ ಅಂದರೆ ಈರುಳ್ಳಿ ಪಲ್ಯ ಬೇಕು ಅಂತ ಹೇಳಿದ್ಲು. ಮೊನ್ನೆ ರೀಸೆಂಟಾಗಿ ನಮ್ಮ ಮನೆಯವ್ರು ಈರುಳ್ಳಿ ಪಲ್ಯ ಮಾಡಿದ್ರಲ್ವ, ತುಂಬ ಅವಳಿಗೆ ಇಷ್ಟ ಆಯಿತು. ಬಟ್ ಲಂಚ್ ಬಾಕ್ಸಿಗೆ ತಗೊಂಡೋಗಿರಲಿಲ್ಲ. ಹಂಗಾಗಿ ಸೊ ಇವತ್ತು ನನಗೆ ದೋಸೆಗೆ ಅದೇ ಬೇಕು ಅಂತ ಕೇಳಿದ್ಲು. ಇವನಿಗಂತೂ ಯಾವುದೂ ಚಿಂತೆ ಇರಲ್ಲ, ಈ ರೀತಿ ಕೂತಿರ್ತಾನೆ. ಇವಳು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗು ಅಂದಲೇ ಬರೀ ಇದೇ ರೀತಿ ಟೈಮ್ ವೇಸ್ಟ್ ಮಾಡ್ತಾಳೆ ಅವನ ಜೊತೆಗೆ. ಇನ್ನು ಬಂದುಬಿಟ್ಟು ಒಂದು ವೀಡಿಯೋ ಮಾಡಿಕೊಡಿ ಅಂತ ಕೇಳಿದೆ, ಸ್ವಲ್ಪ ಕ್ಲಿಪ್ಸು. ಆದರೆ ನಮ್ಮ ಮನೆಯವರು ನನಗೆ ಕೆಲಸ ಇದೆ, ನಾನೇನೋ ಎಡಿಟ್ ಮಾಡಬೇಕು ಅಂದರು. ಸೊ ನನಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಕೋಪ ಬಂದರೆ ಒಂದೊಂದು ಸತಿ ಚಾಮುಂಡಿ ಆಗಿಬಿಡ್ತೀನಿ, ಆದರೆ ಒಂದೊಂದು ಸತಿ ತುಂಬ ಸೈಲೆಂಟ್ ಆಗಿಬಿಡ್ತೀನಿ. ಹಾಗೆ ಅಲ್ವಾ? ಯಾಕಂದರೆ ಜೀವನದಲ್ಲಿ ನಾವು ಎಲ್ಲರಿಗೂ ಎಲ್ಲದನ್ನು ಕೇಳಿದ ತಕ್ಷಣ ಕೊಡ್ತೀವಿ. ಸೊ ನಾವು ಬೇಗ ಕೇಳಿದ ತಕ್ಷಣ ಕೊಡ್ತೀವಿ ಅಂತ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಕೆಲವೊಂದು ಸತಿ ನಾವು ಅವ್ರು ಹೇಳಿದ ತಕ್ಷಣ ಕೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಾವೇನಾದರೂ ಹೇಳಿದರೆ ಕೇಳೋದಕ್ಕೆ ಇಷ್ಟನೇ ಪಡಲ್ಲ. ಈ ಒಂದು ಕೆಟ್ಟ ಗುಣ ನಮ್ಮ ಮನೆಯವ್ರದ್ದು ನನಗೆ ಇಷ್ಟನೇ ಆಗಲ್ಲ. ಇನ್ನು ನೋಡಿ ಫೈನಲಿ ದೋಸೆ ಮಾಡೋಣ ಅಂತೇಳಿ ಮತ್ತೆ ಬಂದೆ. ಇಲ್ಲ ನಾನೇ ಮಾಡ್ತೀನಿ ಅಂದರು. ಇನ್ನೂ ಕೂಡ ಇವ್ರು ರೆಡಿ ಮಾಡಿರಲಿಲ್ಲ. ಇವಳಿಗೆ 2 ಸ್ನ್ಯಾಕ್ಸ್ ಅಲ್ಲ, ಸೊ ಅದರಲ್ಲೇ 1-2 ಈರುಳ್ಳಿ ಮೆಣಸಿನ್ಕಾಯಿ ಕತ್ಕೊಂಡಿಲ್ಲ, ತೊಗೊಂಡ್ಬಿಟ್ಟು ಒಗ್ಗರಣೆ ಮಾಡಿದೆ. ಅವಲಕ್ಕಿ ಮಾಡ್ಕೊಡೋಣ ಅಂತೇಳಿ. 10 ಗಂಟೆ ಸ್ನ್ಯಾಕ್ಸಿಗೆ ಬೇಕಲ್ವಾ, 10 ಗಂಟೆ ಸ್ನ್ಯಾಕ್ಸಿಗೆ ಸ್ವಲ್ಪ ಅವಲಕ್ಕಿ ಅಂತ. ಅಷ್ಟರಲ್ಲೇ ಇವ್ರು ಪಟ್ಪಟ ಅಂತ ಹೇಳಿ ಈರುಳ್ಳಿ ಪಲ್ಯ ಕೂಡ ಮಾಡಿದರು. ಈ ವಿಡಿಯೋ ರೆಸಿಪಿ ಬೇಕು ಅಂತ ಹೇಳಿದರೆ ರೆಸಿಪಿ ವಿಡಿಯೋ ಬೇಕು ಅಂತ ಹೇಳಿದರೆ ನಮ್ಮ ಮನೆಯವ್ರ ಚಾನಲಲ್ಲಿದೆ, ಚೆಕ್ ಮಾಡಿ, ಓಕೆನಾ? ಸೊ ನೋಡಿ ಫೈನಲಿಯಾಗಿ ಇವನು ಅವ್ರ ಅಕ್ಕ ಹೋಗ್ತಾಳೆ ಅಂತ ತುಂಬ ಬೇಜಾರಾಗಿರ್ತಾನೆ. ಡೈಲಿ ಯಾವ್ಯಾವ ಥರ ಆ್ಯಂಗಲಲ್ಲಿ ಮಲಗ್ತಾನೋ ಅವನಿಗೆ ಗೊತ್ತು. ಸೋಫಾ ಕವರ್ ಇನ್ನೂ ಹಾಕಿರಲಿಲ್ಲ, ಹಿಂದಿನ ದಿನ ಕ್ಲೀನ್ ಆಗಿರೋದ್ರಿಂದ. ಇನ್ನು ಅವಲಕ್ಕಿ ಕೂಡ ರೆಡಿ ಆಯಿತು. ಸ್ವಲ್ಪ 10 ಗಂಟೆಗೆ ತಿಂತಾಳೆ ಅಂತೇಳಿ ಅದನ್ನು ಬಾಕ್ಸಿಗೆ. ಇನ್ನು ಈರುಳ್ಳಿ ಪಲ್ಯ ಕೂಡ ಫೈನಲಿ ರೆಡಿ ಆಯಿತು. ಸೊ ಇವರು ಎಲ್ಲದರಲ್ಲೂ ನಮ್ಮ ಮನೆಯವ್ರು ಪರ್ಫೆಕ್ಷನ್ ಹುಡುಕ್ತಾರೆ, ಪರ್ಫೆಕ್ಟಾಗಿರ್ಬೇಕು ಎಲ್ಲದು ಕೆಲಸ ಅಂತ. ವಿಡಿಯೋ ಆಗಲಿ. ಸೊ ದೋಸೆ ಮಾಡ್ಕೊತಾ ಇದ್ರು, ನೀವು ಮಾಡ್ಕೊಳ್ರಿ, ನನ್ನ ಫೋನಲ್ಲಿ ನಾನು ಮಾಡ್ಕೊತೀನಿ ಅಂತ ಅಂದೆ. ನನಗೆ ಅತಿಯಾಗಿ ಎಲ್ಲದರಲ್ಲೂ ಕರೆಕ್ಟಾಗಿರಬೇಕು ಅಂತ ನಾನು ಇಷ್ಟಪಡಲ್ಲ. ಯಾಕೆ ಅಂದರೆ ಕೆಲವೊಂದು ಸತಿ ಹಂಗಂತ ಅಲ್ಲ, ಕೆಲವೊಂದು ಸತಿ ಜೀವನದಲ್ಲಿ ಎಲ್ಲರೂ ಎಲ್ಲದನ್ನೂ ತಿಳ್ಕೊಂಡಿರಲ್ಲ, ಎಲ್ಲ ಕೆಲಸನೂ ಎಲ್ಲರಿಗೂ ಬರೋದಿರಲ್ಲ, ಎಲ್ಲದನ್ನೂ ಪರ್ಫೆಕ್ಟ್ ಆಗಲ್ಲ. ಕೆಲವೊಂದು ಸತಿ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಆಗ್ತವೆ, ಚಿಕ್ಕ ಪುಟ್ಟ ತಪ್ಪು ಆಗ್ತವೆ. ಬಟ್ ಅದನ್ನು ತಿದ್ಕೊಂಡು ಹೋಗೋದು ಮನುಷ್ಯನ ಗುಣ ಅಂತ ಈ ವಿಡಿಯೋದಲ್ಲಿ ಕೂಡ ಒಂದು ಚಿಕ್ಕದಾಗಿ ಮೋಟಿವೇಶನ್ ಹೇಳ್ತೀನಿ. ಇನ್ನೂ ಹೆಚ್ಚು ವಿಡಿಯೋ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಪ್ರತಿಯೊಂದರಲ್ಲೂ ನಾನು ತುಂಬಾ ಮೋಟಿವೇಶನ್ ಆಗುವಂತಹ ವಿಡಿಯೋಗಳ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಿಂದಿನ ಇಟ್ಕೊಂಡಿದ್ನಲ್ವ, ಹಂಗಾಗಿ ಸ್ವಲ್ಪ ಮೋಟಿವೇಶನ್ ಅಂತೂ ಇದ್ದೇ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ, ಅದು ಕೂಡ ಮಿಸ್ ಆಗಲ್ಲ ಇನ್ಮೇಲೆ. ಹಾಗೆಯೇ ಫೈನಲಿ ಬಾಕ್ಸಿಗೆ ಪಲ್ಯ, ಅವಲಕ್ಕಿ, ಮಧ್ಯಾಹ್ನ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಡ್ರೈ ಫ್ರೂಟ್ಸು. ಅವಲಕ್ಕಿ ಜೊತೆ ಸ್ವಲ್ಪ ಒಣಗಿದಂಗೆ ಆಗ್ಬಿಡುತ್ತಲ್ಲ, ಮೊಸರು ಇಟ್ಟಿದ್ದೆ ಒಂದು ಪುಟಾಣಿಗೆ. ಡೈಲಿ ಕೊಡಬೇಕು ಮೊಸರು. ಈ ರೀತಿ ಮಿಲೆಟ್ಸ್ ದೋಸೆ ಮಾಡಿಕೊಡಿ, ಸಖತ್ತಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ನೋಡಿ ನಾನು ಕೆಲವೊಂದು ಸತಿ ವೀಡಿಯೋ ಪರ್ಫೆಕ್ಟಾಗಿ ಮಾಡ್ಕೊಳಲ್ಲ ಅನ್ನೋದು ಇದಕ್ಕೇ. ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗೋದೇ ಇಲ್ಲ ನನಗೆ, ಏಕೆಂದರೆ ವರ್ಕ್ ಹಂಗಿರುತ್ತೆ ಹೆಣ್ಮಕ್ಳಿಗೆ. ಇನ್ನು ಎಲ್ಲ ಬಂದುಬಿಟ್ಟು ನಮ್ಮ ಮನೆಯವರು ಅವಳನ್ನ ಬಿಟ್ಟು ಬಂದು ಪೂಜೆ ಅವರೇ ಮಾಡಿದರು. ಇವತ್ತು ಅಮಾವಾಸ್ಯೆ ಪೂಜೆ ಅವ್ರು ಮಾಡಿದರು. ನಾನು ನೈವೇದ್ಯಕ್ಕೆ ಏನಾದರೂ ಮಾಡಿಕೊಡ್ತೀನಿ, ಸೊ ನೀವು ಪೂಜೆ ಮಾಡ್ಕೊಳ್ಳಿ ಅಂದೆ. ಈಗೇನೆ ಏನಾದರೂ ಶೇರ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಗಂಡ ಹೆಂಡ್ತಿ ಸಂಬಂಧ ಅಂದರೆ ಹಾಗೇ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡೋದೇ
ಒಂದು ಗಂಡ ಹೆಂಡತಿಯ ಉತ್ತಮವಾದ ಒಂದು ದೊಡ್ಡ ಸಾಧನೆ ಅಂತ ಹೇಳಿ. ಹಂಗಂತ ನಾವು ಅಂತ ಅಲ್ಲ, ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ. ಆದರೆ ಇವತ್ತು ಅಮಾವಾಸ್ಯೆ ಅಂತ ಹೇಳಿ ಜಾಸ್ತಿ ಕಿತ್ತಾಡಕ್ಕೆ ಹೋಗಲಿಲ್ಲ. ಸೊ ನೋಡಿ, ಈ ರೀತಿ ಟೋಟಲಿ ಇಷ್ಟೆಲ್ಲ ಕ್ಲೀನ್ ಆಯಿತು, ಪೂಜೆ ಆಯಿತು, ಕೆಲಸ ಆಯಿತು. ಮಾರ್ನಿಂಗಿಂದ 10 ಗಂಟೆವರೆಗೂ ಇಷ್ಟ ಆಯಿತು. ಆಮೇಲೆ ಟಿಫನ್ ಮಾಡ್ಕೋಬೇಕಲ್ವ, ಮತ್ತಿನ್ನೋರು ಏನೋ ವಿಡಿಯೋ ಮಾಡ್ತಾಯಿದ್ರು. ಸೊ ಟಿಫನ್ ಮಾಡಿಸ್ಕೊಂಬಿಡೋಣ ಅಂತೇಳಿ ದೋಸೆ, ಸ್ವಲ್ಪ ಅವಲಕ್ಕಿ ಬ್ಯಾಲೆನ್ಸ್ ಇತ್ತು, ಮತ್ತು ಮಧ್ಯಾಹ್ನಕ್ಕೆ ಅದು ಪೂರ್ತಿ ಒಣಗಿದಂಗೆ ಆಗುತ್ತೆ ಅಂತೇಳಿ ನಾನು ಒಂದು 2 ದೋಸೆ ತೊಗೊಂಡೆ. ಹಾಗೆಯೇ ಸ್ವಲ್ಪ ಅವಲಕ್ಕಿ, ಪಲ್ಯ, ಕೊಬ್ಬರಿ ಚಟ್ನಿ ಮಾಡಿಕೊಂಡೆ. ಅವಳಿಗೆ ಬೇಡ, ಅವಳು ಇಷ್ಟಪಡಲ್ಲ ಬಾಕ್ಸಿಗೆ ಕೊಬ್ಬರಿ ಚಟ್ನಿ ಅಂತ ಸ್ಮೆಲ್ಲು, ಬಟ್ ನಾನು ಕಟ್ಟಕ್ಕೆ ಇಷ್ಟಪಡಲ್ಲ. ಖಾರ ಚಟ್ನಿ ಇದ್ದರೆ ತಗೊಂಡೋಗ್ತಾಳೆ. ಸೊ ನೋಡಿ, ಇದು ನನ್ನ ಮನೆ ಕೊಬ್ಬರಿ ಚಟ್ನಿ. ಓಕೆ, ಎಲ್ಲನೂ ರೆಡಿ ಮಾಡಿ ತಿಂದ್ಕೊಂಡು ಅಮಾವಾಸ್ಯೆನ ಇವತ್ತಿಗೆ ನಾವು ಎಂಡ್ ಮಾಡಿದ್ವಿ. ಓಕೆನಾ, ಇಷ್ಟು ನನ್ನ ಅಮಾವಾಸ್ಯೆ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಮೋಟಿವೇಶನ್ ನೋಡಿ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಟಿಲ್ ದೆನ್, ಥ್ಯಾಂಕ್ ಯು.